ಗುರು ನೀವು ನೋಡ್ತಾ ಇದ್ದೀರಲ್ಲ, ಈ ಕಡೆನೇ ರೈಟ್ ಸೈಡ್ಗೆ ಹೋದರೆ ನಾವು ಹೋಗ್ತಿರುವಂತಹ ಟೆಂಪಲ್ಗೆ ಹೋಗುತ್ತೆ. ಅದೇ ನಾವು ಸ್ಟ್ರೈಟ್ ಹೋದರೆ ತಲಕಾಡಿನ ನದಿಗೆ ಹೋಗುತ್ತೆ. ಸೊ ಇವಾಗ ನಾವು ರೈಟ್ ಸೈಡ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕೊಂಡ ಇವಾಗಷ್ಟೇ ನೆರವೇರಿಸೋರು ಅನಿಸುತ್ತೆ ಕೊಂಡೋತ್ಸವವನ್ನು. ಅದಕ್ಕೆಲ್ಲ ಬೂದಿ ಅದೇ ಥರ ಇದೆ ನೋಡಿ. ದೇವಸ್ಥಾನದ ಎಂಟ್ರೆನ್ಸ್ ನಿಮಗೆ ನೋಡಲಿಕ್ಕೆ ಈ ಥರ ಸಿಗುತ್ತೆ. ಎಲ್ಲೆಂದರಲ್ಲಿ ಪಾನಿಪುರಿನೂ ಮಾರ್ತಾ ಇರ್ತಾರೆ, ಮತ್ತು ಹೋಟೆಲು ಸಹ ಇದೆ. ಇಲ್ಲಿ ಸ್ಲಿಪ್ಪರನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲೇ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮೊದಲು ನೋಡ್ತಿದ್ದೀರಲ್ಲ, ಕೆಳಗಡೆ ಇಲ್ಲಿ ನೆಲ್ಲಿ ಥರ ಹಾಕಿದ್ದಾರೆ. ಇಲ್ಲಿ ಕಾಲನ್ನು ತೊಳ್ಕೊಂಡು ಒಳಗಡೆ ಹೋಗ್ಬೇಕು. ಯಾಕಂದರೆ ಮರಳಾಗುತ್ತಲ್ಲ ಕಾಲಿಗೆ, ಅದರಿಂದ ಕಾಲನ್ನು ತೊಳ್ಕೊಂಡು ಒಳಗಡೆ ಹೋಗಬೇಕು. ನೋಡಿ, ಕರ್ನಾಟಕದ ಪ್ರತಿಯೊಂದು ಟೆಂಪಲಲ್ಲೂ ಈ ಥರ ಮುಂದೆಗಡೆ ಈ ಥರದ ಕಂಬವನ್ನು ನಿಲ್ಲಿಸಿರ್ತಾರೆ. ಅದು ಸಹಜವಾಗಿರುತ್ತೆ. ಇವಾಗ ಬನ್ನಿ ಹಾಗೇ ನಡ್ಕೊಂಡು ಒಳಗಡೆ ಹೋಗೋಣ. ನೀವು ಅನ್ಕೋಬೋದು ದೇವಸ್ಥಾನನ ಬರೀ ಇಷ್ಟೇ ಅಂಗಳ ಥರ ಐತಲ್ಲ ಅಂತ. ಆದರೆ ದೇವಸ್ಥಾನ ಯಾವ ಥರ ಇದೆ, ಈ ಥರ ಇದೆ. ನೋಡಿ, ಪ್ರಾಚೀನ ಕಾಲದ ಶಿಲ್ಪಕಲೆ ಯಾವ ರೀತಿ ಇತ್ತು ಅಂತ. ನೋಡಿ, ದೇವಸ್ಥಾನದ ಮುಂದೆ ಒಂಥರ ತೊಟ್ಟಿ ಥರ ಯಾವ ರೀತಿ ಇಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಗುರು ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮೈಸೂರನ್ನು ಆಳಿದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ನೀಡಿದಂತಹ ಕೊಡುಗೆಗಳು ಒಂದಲ್ಲ ಎರಡಲ್ಲ, ನೂರಾರು ಕೊಡುಗೆಗಳನ್ನು ಸಹ ಕೊಟ್ಟಿದ್ದಾರೆ. ಅಂಥದ್ದು ಅದರಲ್ಲಿ ಒಂದು ಕೊಡುಗೆಯನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಆನೆಕಾಡಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಆನೆಕಾಡನ್ನು ನೋಡ್ತಾ ಇದ್ದೀರಾ. ಇದರ ಹೆಸರು ಬಂದ್ಬಿಟ್ಟು ಮೊದಲು ಆನೆಕಾಡು ಅಂತ ಆಗಿತ್ತು. ಆದರೆ ತದನಂತರ ಇದನ್ನು ತಲಕಾಡಾಗಿ ಬದಲಾಗಿದೆ. ಇದು ಯಾವ ರೀತಿ ಬದಲಾಗಿದೆ, ಏನಕ್ಕೋಸ್ಕರ ಬದಲಾಗಿದೆ, ಇದನ್ನು ತಲಕಾಡು ಅಂತ ಕರೀಲಿಕ್ಕೆ ಕಾರಣ ಏನು, ಎಲ್ಲವನ್ನು ಸಹ ನೋಡ್ತಾ ಓದುತ್ತಾ ಹೋಗೋಣ ಬನ್ನಿ. ಪ್ರಾಚೀನ ಕಾಲದಲ್ಲಿ 3 ಲಿಂಗಗಳಿತ್ತಂತೆ. ಆ 3 ಲಿಂಗಗಳಲ್ಲಿ ಒಂದು ಲಿಂಗಕ್ಕೆ ಕೊಡಲಿ ತಗಲಿ ರಕ್ತ ಚಿಮ್ಮಿತಂತು ಇತಿಹಾಸ ಹೇಳ್ತದೆ. ಇವತ್ತು ನಾನು ಆ 3 ಲಿಂಗಗಳ ಮಧ್ಯದಲ್ಲಿ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, 3 ಲಿಂಗ ನೋಡ್ತಾ ಇದ್ದೀರಲ್ಲ. ಇದು ಮರಳೇಶ್ವರ, ಪಾತಾಳೇಶ್ವರ, ಅರ್ಕನಾಥೇಶ್ವರ ಅನ್ನೋದೊಂದು 3 ಲಿಂಗಗಳಿದೆ. ಈ 3 ಲಿಂಗದಲ್ಲಿ ನೀವು ಅನ್ಕೋಬೋದು, ಸಾಮಾನ್ಯವಾಗಿ ಒಂದು ಲಿಂಗಕ್ಕೆ ಕೊಡಲಿ ತಗಲಿದ್ರೆ ರಕ್ತ ಚಿಮ್ಮುತ್ತಾ ಅಂತ ಅನ್ಬೋದು. ಸೊ ಅದು ನಿಧಾನೆ ನೋಡಿ. ಇವಾಗ ನೀವು ಅದೇ ಜಾಗಕ್ಕೆ ಬಂದಿದ್ದೀನಲ್ಲ, ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಆ ಲಿಂಗ ಬಂದುಬಿಟ್ಟು ಇದೇನೆ ನೋಡಿ. ಕೊಡಲಿ ತಗಲಿ ಲಿಂಗ ಅರ್ಧ ಯಾವ ರೀತಿ ಮುಕ್ಕಾಗಿದೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ಗಮನಿಸ್ತಾ ಇರ್ಬೋದು.
ಗುರು, ಈ ಒಂದು ಲಿಂಗಗಳಿಗೆ ಇತಿಹಾಸ ಎಷ್ಟಿದೆ ಅಂತ ಹೇಳಿದ್ರೆ, ಈ ಒಂದು ಲಿಂಗ ಉದ್ಭವವಾಗುವಾಗ ಅಂದರೆ ಈ ಒಂದು ಈ ಶಿಲೆ ಆಗೋಕ್ಕೂ ಮೊದಲು ಇದು ಕಲ್ಲಾಗಿತ್ತಲ್ಲ, ಆ ಕಲ್ಲಾಗಿದ್ದಾಗಲೂ ಸಹ ನಾವು ಹುಟ್ಟಿರಲಿಲ್ಲ ಅಂದರೆ ಈ ಒಂದು ಕಲ್ಲಿನ ಇತಿಹಾಸ, ಈ ಒಂದು ಲಿಂಗಗಳ ಇತಿಹಾಸ ಎಷ್ಟಿದೆ ಅಂತ ಹೇಳಿದ್ರೆ 1,500ಕ್ಕೂ ಹೆಚ್ಚು ಇತಿಹಾಸ ಇದೆ ಅಂತೇಳ್ಬಿಟ್ಟು ಇತಿಹಾಸ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಇವಾಗ ಹಾಗೇ ಮುಂದೆ ಹೋಗೋಣ, ಯಾಕಂದರೆ ಇಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ವಿಡಿಯೋ ಮಾಡಲಿಕ್ಕೆ ಅಷ್ಟೊಂದು ಇದಿಲ್ಲ. ನೀವು ನೋಡಿದ್ರಲ್ಲ, ಈ ಒಂದು ಜಾಗದಲ್ಲಿ ನೋಡಿದ್ರಲ್ಲ, ಆಗಿನ ಕಾಲದಲ್ಲಿ ನಾವು ಇವತ್ತು ಏನೇನೋ ಅನ್ಕೋಬೋದು, ಆದರೆ ಈ ಒಂದು ಗೋಡೆಯನ್ನು ಕಟ್ಟಬೇಕಂತ ಹೇಳಿದ್ರೆ ಅವರು ಚಿತ್ರೀಕರಣವನ್ನು ಮೀನಿನ ಆಕಾರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಜಾಗದಲ್ಲಿ ನೋಡ್ಬೋದು. ಅದೇ ಥರ ಮೇಲೆ ನವಿಲಿದೆ, ಅಂದರೆ ಇವಾಗ ಮಳೆ ಬಂದು ಈ ಒಂದು ಕಲ್ಲು ಮೇಲೆ ಸಂಪೂರ್ಣವಾಗಿ ಬಿದ್ದು ಇವಾಗ ಅದೇನಾಗಿದೆ ಅಂತ ಹೇಳಿದ್ರೆ ಒಂಥರ ಪಾಚಿ ಆಗುತ್ತಲ್ಲ, ಆ ಥರ ಆಗ್ಬಿಟ್ಟೈತೆ. ಸೊ ಅದರಿಂದ ನಿಮಗೆ ಅದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಇವಾಗ ಬನ್ನಿ, ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಈ ಕಡೆ ಬಂದ್ರೇ ಅಲ್ಲಿ ಲಾಸ್ಟಲ್ಲಿ ಲಿಂಗ ಇರುತ್ತೆ. ಅದೇ ತರಹ ಲಿಂಗ ಒಳಗಡೆನೂ ಸಹ ಇದೆ. ಈ ಒಂದು ಜಾಗದಲ್ಲಿ ಒಂದು ರಥ ಇದೆ, ಅಂದರೆ ಒಂದು ರಥ ಇದೆಯಲ್ಲ, ಆ ರಥ ಯಾವುದರಿಂದ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಳ್ಳಿಯ ರಥವನ್ನು ನಿಮಗೆ ನಾನಿವಾಗ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ, ಬೆಳ್ಳಿ ರಥವನ್ನು ನೋಡ್ಕೊಂಡು ಬರೋಣ. ಮೇಲ್ಗಡೆ ಎಲ್ಲ ಮುಚ್ಚಾಕಿದ್ದಾರೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಬೆಳ್ಳಿಯ ರಥ. ಇದು ಬೆಳ್ಳಿ ರಥ ಅಂತ ಯಾವ ರೀತಿ ನಿಮ್ಗೆ ಹೇಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಬೆಳ್ಳಿನ ಅಥವಾ ಬೇರೆ ಅಂದ್ಬಿಟ್ಟು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ನಾವು ಬಂದಿರುವಂತಹ ಈ ಜಾಗ ಮೊದಲು ಇದೇ ರೀತಿ ಇರಲಿಲ್ಲ. ಅಂದರೆ ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟೊಂದು ಸ್ಪಷ್ಟವಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಒಂದು ದಂತಕಥೆನೇ ಇದೆ. ಆ ದಂತಕಥೆ ಏನಪ್ಪ ಅಂತ ಹೇಳಿದ್ರೆ, ಚೋಳರು ಮತ್ತು ಗಂಗರು ಈ ಒಂದು ಆಸ್ಥಾನಗಳನ್ನು ಆಳ್ವಿಕೆ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ ನಮ್ಮ ಒಂದು ಮೈಸೂರು ರಾಜ್ಯವನ್ನು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆಳ್ವಿಕೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣವನ್ನು ಶ್ರೀ ರಂಗರಾಯ ಎಂಬಂತಹ ರಾಜ ಮತ್ತು ಅಲುಮೇಲಮ್ಮ ಎಂಬ ರಾಣಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ನಮ್ಮ ರಾಜರಾದಂತಹ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ತಮ್ಮ ಆಸ್ಥಾನವನ್ನು ವಿಸ್ತಾರವನ್ನಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಮನಸ್ಸಾಗುತ್ತೆ. ಇದೇ ಸಮಯದಲ್ಲಿ ರಂಗರಾಯರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರಂಗರಾಯರಿಗೆ ಬೆನ್ನುಪಣಿ ಎಂಬಂತಹ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆ ಬಂದಾಗ ಅಲ್ಲಿ ರಾಜ್ಯ ವೈದ್ಯರು ಇರ್ತಾರಲ್ಲ, ಆ ಒಬ್ಬ ರಾಜ್ಯ ವೈದ್ಯರು ಹೇಳ್ತಾರೆ, ತಲಕಾಡಿಗೆ ಹೋದರೆ ಈ ಒಂದು ಬೆನ್ನುಪಣಿ ಎಂಬಂತಹ ಕಾಯಿಲೆ ವಾಸಿಯಾಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಆವಾಗ ರಂಗರಾಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಲಕಾಡಿಗೆ ಬರ್ತಾರೆ. ತಲಕಾಡಿಗೆ ಬಂದಾಗ ಅವ್ರಿಗೆ ಬೆನ್ನುಪಣಿ ಎಂಬಂತಹ ರೋಗ ಬಂದ್ಬಿಟ್ಟು ಅದು ವಾಸಿ ಆಗದೆ ತಲಕಾಡಲ್ಲೇ ಮರಣವನ್ನು ಹೊಂದಾಗ ಅವರ ಹೆಂಡತಿ ಆದಂತಹ ಅಲುಮೇಲಮ್ಮರವರು ಪುನಃ ಶ್ರೀರಂಗಪಟ್ಟಣಕ್ಕೆ ತೆರಳಿದಾಗ ಮೈಸೂರು ರಾಜರಿಗೆ ಈ ಒಂದು ಸಮಯ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ರಾಜರಿರ್ತಾರಲ್ಲ ಅವರು ಸತ್ತಾಗ ಇವರೇನು ಮಾಡ್ತಾರೆ, ತಮ್ಮ ಆಸ್ಥಾನವನ್ನು ವಿಸ್ತಾರ ಮಾಡ್ಕೋಬೇಕು ಅಂತೇಳಿ ಶ್ರೀರಂಗಪಟ್ಟಣವನ್ನೆಲ್ಲವನ್ನು ಸಹ ಆವರಿಸ್ಕೊಬಿಡ್ತಾರೆ. ಆವಾಗ ವಿಧಿ ಇಲ್ಲದೆ ಅಲುಮೇಲಮ್ಮರವರು ತಲಕಾಡಿನ ಪಕ್ಕದಲ್ಲಿದ್ದಂತಹ ಮಾಲಂಗಿ ಗ್ರಾಮಕ್ಕೆ ಬಂದು ನೆಲೆಯನ್ನು ಗೂಡ್ತಾರೆ. ಅಂದರೆ ಅಲ್ಲಿ ಇರುತ್ತಲ್ಲ, ಶ್ರೀರಂಗಪಟ್ಟಣದಲ್ಲಿ ಇರುತ್ತಲ್ಲ, ಆ ಒಂದು ದೇವರವನ್ನು ಪೂಜೆ ಮಾಡುವಂತಹ ವಜ್ರ ವೈಡೂರ್ಯಗಳನ್ನೆಲ್ಲವೂ ಸಹ ಶ್ರೀ ಅಲುಮೇಲಮ್ಮನ ಹೊಸ್ತಲೇ ಇರುತ್ತೆ. ಆ ಹೊಸ್ತಲಿದ್ದಾಗ ರಾಜರು ಏನು ಮಾಡ್ತಾರೆ, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಒಂದು ಚಿನ್ನಾಭರಣಗಳನ್ನು ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಇಟ್ಟಿದ್ದಂತಹ ವಸ್ತ್ರಗಳನ್ನು ಅವರ ವಶಕ್ಕೆ ಕೊಡಿಯಂತಹ ಆಜ್ಞೆಯನ್ನು ಮಾಡ್ತಾರೆ. ಆದರೆ ಆ ಆಜ್ಞೆಯನ್ನು ಶ್ರೀ ಅಲುಮೇಲಮ್ಮರವರು ನಿರಾಕರಿಸ್ತಾರೆ. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅದನ್ನು ಬಲವಂತವಾಗಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಈಸ್ಕೋಬೇಕು ಅಂತೇಳಿ ಅಲುಮೇಲಮ್ಮನವರ ಹತ್ರ ಸೈನಿಕರನ್ನು ಬಿಡ್ತಾರೆ. ಆದರೆ ಅಲುಮೇಲಮ್ಮ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಆ ಒಂದು ವಜ್ರ ವೈಡೂರ್ಯಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಏನು ಮಾಡ್ತಾರೆ, ತಲಕಾಡಿನ ಪಕ್ಕದಲ್ಲಿರುವಂತಹ ಕಾವೇರಿ ನದಿಗೆ ಹಾರಿ ತನ್ನ ತ್ಯಾಗವನ್ನು ಮಾಡ್ತಾಳೆ. ಆ ಒಂದು ಪ್ರಾಣ ತ್ಯಾಗ ಮಾಡಲಿಕ್ಕೂ ಹಿಂದೆ 3 ಶಾಪಗಳನ್ನು
ಮಹಾರಾಜರಿಗೆ ಕೊಡ್ತಾಳೆ. ಯಾವ ರೀತಿ ಶಾಪವನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರ ವಂಶ ನಿರ್ವಂಶ ಆಗಲಿ. ನಿರ್ವಂಶ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಾಗದಿರಲಿ ಎಂಬಂತಹ 3 ಶಾಪಗಳನ್ನು ಕೊಡ್ತಾಳೆ. ಅಂದಿನಿಂದ ತಲಕಾಡು ಮರಳಾಗೇನೆ ಇರುತ್ತೆ, ಮಾಲಂಗಿ ಮಡುವಾಗೇ ಇರುತ್ತೆ. ಮಡಿ ಅಂತಂದರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಮಡಿ ಅಂದರೆ ಆಳ ಅಂತ. ಆ ಒಂದು ಮಾಲಂಗಿ ಆಳವಾಗೇನೆ ಉಳ್ಕೊಬಿಡುತ್ತೆ. ತಲಕಾಡು ತುಂಬಾ ಮರಳಾಗುತ್ತೆ. ಆ ಒಂದು ಮರಳಾದಂತಹ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ದೇವಸ್ಥಾನ ಪೂರ ಮರಳಿನಿಂದ ಮುಚ್ಚೆ ಹೋಗ್ಬಿಟ್ಟಿರುತ್ತೆ. ಆದರೆ ತದನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಶಾಪವನ್ನು ಕೊಟ್ಟಿರ್ತಾರಲ್ಲ, ಹಲ್ಮೇಲಮ್ಮ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜ ಮನೆತನಕ್ಕೆ ಶಾಪವನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ಶಾಪ ಇಂದಿಗೂ ಸಹ ನಡ್ಕೊಂಡು ಬರ್ತಾ ಇದೆ. ಅದು ನಿಮ್ಮೆಲ್ಲರಿಗೂ ಸಹ ಗೊತ್ತು ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಒಂದು ಜಾಗ ತಲಕಾಡಿರುತ್ತಲ್ಲ, ಈ ಒಂದು ತಲಕಾಡಲ್ಲಿ ಈ ಒಂದು ಜಾಗ ಬಂದುಬಿಟ್ಟು ಫುಲ್ಲು ಮರಳಲ್ಲಿ ಮುಚ್ಚೋಗ್ಬಿಟ್ಟಿರುತ್ತೆ. 1924ನೇ ಇಸ್ವಿಯಲ್ಲಿ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ನೋಡ್ತಾ ಇದ್ದೀರಲ್ಲ, ಈ ಒಂದು ದೇವಸ್ಥಾನವನ್ನು ಮರಳಿನಿಂದ ಅಗಿಸ್ತಾರೆ. ಅಂದರೆ ಮರಳಿನಿಂದ ಅಗಿಸಿದಾಗ ಈ ಒಂದು ದೇವಸ್ಥಾನ ಸಿಕ್ಕಿ ಇದರ ದರ್ಶನಕ್ಕೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಸೊ ಇದಕ್ಕೆ ಹೇಳೋದು, ಇವತ್ತಿನ ದಿನ ನಾವು ಅನ್ಕೋಬೋದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಅಲ್ಲದೆ ಮೈಸೂರು ಮನೆತನವನ್ನು ಇನ್ನೂ 100 ವರ್ಷಗಳಾದ್ರೂ, ಇನ್ನು 200 ವರ್ಷಗಳಾದ್ರೂ ನಾವು ಮೈಸೂರು ಅರಮನೆ ಆಗಿರ್ಬೋದು, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರನ ಬಗ್ಗೆ ತಿಳ್ಕೊಳ್ಳೋದು, ಅಲ್ಲಿನ ಅರಮನೆ ಬಗ್ಗೆ ತಿಳ್ಕೊಳ್ಳೋದು, ಇಲ್ಲಿರುವಂತಹ ನಮ್ಮ ಕರ್ನಾಟಕದಲ್ಲಿರುವಂತಹ ಹಲವಾರು ಈ ತರಹದ ಒಂದು ಪ್ಲೇಸ್ ಇದೆಯಲ್ಲ, ಈ ಒಂದು ಪ್ಲೇಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಪ್ರತಿಯೊಬ್ಬ ಮಾನವನ ಕರ್ತವ್ಯ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಬಿಟ್ಟು ಬೇರೆದನ್ನೇ ತಿಳ್ಕೊಳ್ಳೋದು ಜಾಸ್ತಿನೇ. ಆದರೆ ಈ ಒಂದು ಜಾಗದಲ್ಲಿ ಹೇಳ್ತಿದ್ದೀನಿ, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ಚಿತ್ರಕಲೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಆ ಒಂದು ಚಿತ್ರಕಲೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಚಿತ್ರಕಲೆಯನ್ನು ನೋಡಿದ ಮೇಲೆ ನಿಮಗೆ ಅನಿಸುತ್ತೆ, ಈ ತರಹನೂ ಆಗಿನ ಕಾಲದಲ್ಲಿ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡ್ತಾ ಇದ್ರ, ಅವರ ಬುದ್ಧಿವಂತಿಕೆ ಅಷ್ಟೊಂದು ವಿಚಿತ್ರವಾಗಿತ್ತ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಬನ್ನಿ ನಿಮ್ಗೆ ತೋರಿಸ್ತೀನಿ ಅದನ್ನು. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಕಂಬ ಅಂದರೆ ಈ ಒಂದು ತೊಲೆ ಅಂತ ಹೇಳ್ತಾರೆ. ಇದನ್ನು ಪಿಲ್ಲರ್ ಅಂತಲೂ ಸಹ ಕರಿಬೋದು ನಾವು. ಇದು ಗಂಗರು ಮತ್ತು ಚೋಳರ ಕಾಲದ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಆಕಾರ ನೋಡಿ, ಇಲ್ಲಿ ಒಂದು ಕೋತಿ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಬಾಲ ಕಾಣ್ತಾ ಇದೆಯಲ್ಲ, ಇದು ಕೋತಿ ಅಲ್ಲ. ಈ ಒಂದು ಕೋತಿಯ ತಲೆಯನ್ನು ಹಿಡ್ಕೊಂಡ್ರೆ ಇಲ್ಲಿ ಒಂದು ತಲೆ ಇದೆ ನೋಡಿ, ಈ ಜಾಗದಲ್ಲಿ ಒಂದು ತಲೆ ಇದೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಮನುಷ್ಯನ ರೂಪ ಉದ್ಭವ ಆಗುತ್ತೆ. ಅಂದರೆ ಇದು ಮನುಷ್ಯ ಅಲ್ಲ, ಇದು ಬಂದ್ಬಿಟ್ಟು ದೇವರಂತೆ. ದೇವರು ಅಂದ್ಬಿಟ್ಟು ಇಲ್ಲಿನ ಜನಗಳು ಸಹ ನಂಬ್ತಾರೆ, ಇದು ನಿಜಕ್ಕೂ ದೇವರು ಹೌದು. ಈ ಒಂದು ತಲೆಯನ್ನು ಮುಚ್ಚಿ ಹಿಡ್ಕೊಂಡ್ರೆ ನೀವು ನೋಡ್ತಿರಲ್ಲ, ಇದಿಷ್ಟು ಒಂದು ಕೋತಿ ಆಂಜನೇಯನ ಆಕಾರವನ್ನು ಸೃಷ್ಟಿಯಾಗುತ್ತೆ. ಈ ಒಂದು ತಲೆಯನ್ನು ಹಿಡ್ಕೊಂಡ್ರೆ ಇಲ್ಲಿಂದ ಈ ಕಡೆನೂ ಒಂದು ಕೋತಿ ಆಗುತ್ತೆ, ಪುನಃ ಈ ಕಡೆ ಒಂದು ಕೋತಿ ಆಗುತ್ತೆ. ಈ ಒಂದು ಕೋತಿ ಇದೆಯಲ್ಲ, ಇದು ನಿಂತಿರೋ ಥರ ಕಾಣುತ್ತೆ. ಈ ಒಂದು ಕೋತಿ ಸ್ವಲ್ಪ ಬೆಂಡಾಗಿರೋ ಥರ ಕಾಣುತ್ತೆ. ಇದನ್ನೆಲ್ಲ ಶಿಲ್ಪಿ ಯಾವ ರೀತಿ ಅವನ ಕೈಯಿಂದ ಮಾಡಿ ಕೆತ್ತನೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಅಸಾಧ್ಯವಾಗಿರುತ್ತೆ. ಬರೀ ಅದೊಂದೇ ಅಲ್ವೇ ಅಲ್ಲ, ಅದೇ ತರಹ ಪ್ರತಿಯೊಂದು ಕಂಬಗಳಲ್ಲೂ ಸಹ ಶಿಲ್ಪಿ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ. ಯಾವ ರೀತಿ ತೋರಿಸಿದ್ದಾನೆ ನೋಡಿ, ಈ ರೀತಿ ತೋರಿಸಿದ್ದಾನೆ. ಈ ಒಂದು ಚಿತ್ರಕಲೆಯನ್ನು ಏನು ಕರೀತಾರೆ ಅಂತ ಹೇಳಿದ್ರೆ, ರಂಗೋಲಿ ಸರ್ಪಗಳು ಅಂತ ಕರೀತಾರಂತೆ. ಯಾಕಂತ ಹೇಳಿದ್ರೆ, ಈ ಒಂದು ನೋಡ್ತಾ ಇದ್ದೀರಲ್ಲ, ಇದು ಬರೀ ರಂಗೋಲಿ ಥರ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಆವಿನ ಒಂದು ಹೆಡೆಯನ್ನು ನೋಡ್ತಿರ್ಬೋದು, ಈ ಕಡೆ ಒಂದು ಹಾವು ನೋಡ್ತಾ ಇರ್ಬೋದು, ಈ ಕಡೆ ಒಂದು ಹಾವು ನೋಡ್ತಿರ್ಬೋದು. ಹಾವು ನುಲ್ಕೊಂಡು ಒಂದು ರಂಗೋಲಿಯ ಆಕಾರದಲ್ಲಿ ಯಾವ ರೀತಿ ಬದಲಾಗಿದೆ ಅನ್ನೋದನ್ನು ಶಿಲ್ಪಿ ಸ್ಪಷ್ಟವಾಗಿ ವಿವರಣೆಯನ್ನು ಈ ಥರ ಕೊಟ್ಟಿದ್ದಾನೆ. ಬರೀ ಇಷ್ಟು ಅಲ್ವೇ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಂದು ಕಂಬ ನೋಡ್ತಾ ಇದ್ದಾರಲ್ಲ, ಪ್ರತಿಯೊಂದು ಕಂಬಗಳ ಬಗ್ಗೆಯೂ ಸಹ ತುಂಬಾ ಇತಿಹಾಸ ಇದೆ. ಅದನ್ನು ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಆಗಿನ ಕಾಲದಲ್ಲಿ ಮಾಡಿದಂತಹ ಚಿತ್ರಕಲೆಯನ್ನು ನೋಡ್ತಾ ಇರ್ಬೋದು. ಗುರು, ಈ ಒಂದು ಜಾಗದಲ್ಲಿ ಇನ್ನೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಇದೆಯಲ್ಲ, ಇದು ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅಯ್ಯಪ್ಪನಿಗೋಸ್ಕರ ಮಾಲೆಯನ್ನು ಸ್ವೀಕರಣೆ ಮಾಡ್ತಾರೆ. ಆ ಒಂದು ಅಯ್ಯಪ್ಪ ಸ್ವಾಮಿಗೆ ಮಾಲೆನೇ ಹಾಕ್ಸ್ಕೊಂಡಿರ್ತಾರಲ್ಲ, ಆ ಮಾಲೀಕರು ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೂ ಸಹ ಒಂದು ಅಯ್ಯಪ್ಪ ಸ್ವಾಮಿ ಇದೆ. ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಹೊಂದಿರತಕ್ಕಂಥವರು ಇಲ್ಲಿ ಬಂದ್ಬಿಟ್ಟು ಈ ಒಂದು ಅಯ್ಯಪ್ಪನ ದರ್ಶನವನ್ನು ಮಾಡೇ ಹೋಗ್ತಾರಂತೆ.
ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರತಕ್ಕಂತಹ ಈ 2 ಬಳೆಗಳಂತೆ. ಈ 2 ಬಳೆಗಳು ಅಂದರೆ ಬರೀ 2 ಇರಲಿಲ್ಲ, ಆ ಒಂದು ಅಲ್ಲಿರುವಂತಹ ಬಳೆಗಳು ಸಾಲಾಗಿ ನೆಲಕ್ಕೆ ಟಚ್ ಆಗ್ತಾಯಿತ್ತು ಅಂದ್ಬಿಟ್ಟು, ನೆಲಕ್ಕೆ ತಾಗ್ತಾಯಿತ್ತು ಅಂದ್ಬಿಟ್ಟು ಇಲ್ಲಿನ ಜನಗಳ ವಾಡಿಕೆ ಆಗಿದೆ. ಇದೇ ರೀತಿ ಇರುವಂತಹ ಬಳೆಗಳು ಒಂದು ಕಲ್ಲಿನಲ್ಲಿನೇ ಶಿಲ್ಪಿ ಮಾಡಿರ್ತಕ್ಕಂತಹದ್ದು. ಅದು 4 ಮೂಲೆಗಳಲ್ಲೂ ಸಹ ಇತ್ತಂತೆ. ಆದರೆ ವಿಧಿ ಬರಹ ಮನುಷ್ಯರ ಕೈಯಿಂದ ಮುಟ್ಟಿ ಅದನ್ನು 2 ಬಳೆಗೆ ತಂದು ನಿಲ್ಲಿಸಿದ್ದಾರೆ. ಅದರ ಮುಂದೆಗಡೆ ನೀವು ಗಮನಿಸ್ತಿದ್ದೀರಲ್ಲ, ಈ ಒಂದು ಕಲ್ಲಿದೆಯಲ್ಲ, ಆ ಒಂದು ಕಲ್ಲನ್ನು, ಆ ಕಲ್ಲಿಗೆ ಜೋರಾಗಿ ಕೆಳಗಡೆ ಹಿಂಗೆ ಪಟ್ ಅಂತ ಹೊಡೆದ್ರೆ, ಆ ಒಂದು ಜಾಗದಲ್ಲಿ ಹೊಡೆದ್ರೆ ಅಲ್ಲಿರ್ತಕ್ಕಂಥ ಬಳೆಗಳು ಅಳ್ಳಾಡ್ತಿತ್ತು ಅಂದ್ಬಿಟ್ಟು ಇಲ್ಲಿನ ಜನಗಳು ಹೇಳ್ತಾರೆ. ನೀವು ನೋಡ್ತಿದ್ದೀರಲ್ಲ, ಆ ಥರ ಬಳೆಗಳು ಸಾಲಾಗಿ ಕೆಳಗಡೆ ತನಕನೂ ತಾಗ್ತಾ ಇದ್ದಂದರೆ ಅಷ್ಟು ಸ್ಪಷ್ಟವಾಗಿ ಚೋಳರು ಅದನ್ನು ನಿರ್ಮಾಣವನ್ನು ಮಾಡಿ. ಗುರು, ನನಗಂತೂ ಈ ಥರ ಟೆಂಪಲ್ಗಳನ್ನು ನೋಡೋದಾಗಲಿ, ಇದ್ರ ಬಗ್ಗೆ ಎಕ್ಸ್ಪ್ಲೋರನ್ನು ಮಾಡೋದಾಗಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಗುರು, ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕನ್ನು ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.